ಮಾಡ್ತಾ ಇದ್ದಾರಲ್ಲ ಅವ್ರನ್ನ ನಾವು ಆಧಾರವಾಗಿ ಇಟ್ಕೊಂಡು ನಮ್ಮ ಬದುಕನ್ನ ರೂಪಿಸ್ಕೊಳ್ಬೇಕಾಗುತ್ತೆ. ನೀವು ಹೇಗೆ ಬದುಕಿದ್ರಿ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಬದುಕಿನ ಹಂತದಲ್ಲಿ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡಿದ್ರಿ, ಎಷ್ಟು ಜನರ ಬದುಕಿಗೆ ನಿಮ್ಮ ಬದುಕು ಆಶ್ರಯದಾತವಾಗಿತ್ತು ಅನ್ನೋದ್ರ ಮೇಲೆ ನಿಮ್ಮ ಸಮಾಜ ಕಾರ್ಯ ನಿಂತಿರ್ತಕ್ಕಂಥ. ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ನಿಮ್ಮ ಸಮಾಜ ಕಾರ್ಯದ ವಿದ್ಯಾರ್ಥಿಗಳು 3 ಅತಿ ಮುಖ್ಯವಾದ ಅಂಶಗಳನ್ನ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಅದು ಯಾವುದು ಅಂತ ಹೇಳಿದ್ರೆ, ಮನುಷ್ಯ ಪ್ರಕೃತಿಯೊಡೆಯಲ್ಲಿ ಇರ್ತಕ್ಕಂತಹ ಒಡನಾಟದ ಸಾತ್ವಿಕ ಅಂಶಗಳು. ಪ್ರಕೃತಿ ಮತ್ತು ಮನುಷ್ಯನಿಗೆ ಒಂದು ಸಾತ್ವಿಕ ಅಂಶಗಳು ಇರ್ತವೆ. ಎರಡನೇದು, ಇಡೀ ಮನುಷ್ಯ ಕುಲವನ್ನ ಪ್ರೀತಿಸತಕ್ಕಂತಹ ಸಾತ್ವಿಕ ಅಂಶ ಈ ಸಮಾಜ ಕಾರ್ಯಕರ್ತರಿಗೆ ಇರುತ್ತೆ. ಮೂರನೇದು, ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆಯ ಒಡನಾಟದಲ್ಲಿ ಸಾತ್ವಿಕ ಅಂಶಗಳನ್ನ ಇಟ್ಕೊಂಡಿರ್ತವೆ. ಇವು ನಮ್ಮ ಬದುಕಿನ ಅತ್ಯಂತ ಮೌಲ್ಯಯುತವಾದಂತಹ ಅಂಶಗಳು. ಇವುಗಳನ್ನ ನಮ್ಮ ಬದುಕಿನ ಉದ್ದಕ್ಕೂ ನಾವು ಅನುಸರಿಸ್ಕೊಂಡು ಹೋದ್ರೆ, ಒಂದು ಪ್ರಕೃತಿ, ಒಂದು ಮನುಷ್ಯ, ಇನ್ನೊಂದು ಎಲ್ಲ ಪ್ರಕೃತಿ ಜನ್ಯವಾದಂತಹ ಪ್ರಾಣಿ ಪಕ್ಷಿಗಳ ಜೊತೆ ಅವುಗಳಿಗೂ ಕೂಡ ನಮ್ಮ ಈ ಅಂಶಗಳನ್ನು ನಾವು ಇಟ್ಕೊಂಡು ನಾವು ಇದನ್ನು ಮುಂದುವರಿಸ್ಕೊಂಡು ಹೋದರೆ ಅದು ನಮ್ಮ ಮೌಲ್ಯಯುತವಾದಂತಹ ಜೀವನ ಅಂತ. ನೀವು ಸಮಾಜ ಕಾರ್ಯ ಮಾಡ್ತಕ್ಕಂಥವ್ರು ಮದರ್ ತೆರೇಸಾ ಹೆಸರು ತಿಳಿದಿರಲ್ವಾ? ಮದರ್ ತೆರೇಸಾ ಅವ್ರು ನಮ್ಮ ದೇಶದವರಲ್ಲಿ, ಬೇರೆ ದೇಶದವರು. ಆ ಕಲ್ಕತ್ತಾದ ಬೀದಿಗಳಲ್ಲಿ ಅವ್ರಿಗಿನ್ನೂ ಪ್ರಬುದ್ಧ ವಯಸ್ಸಾಗಿರಲಿಲ್ಲ ಅವರಿಗೆ. ಅವರು ತಿರುಗಾಡುವಾಗ ಕಲ್ಕತ್ತಾದ, ಅದೆಲ್ಲ ನಿಮಗೆ ಗೊತ್ತಿದೆ ಅಂತ ಅನಿಸುತ್ತೆ, ಕಲ್ಕತ್ತಾ ಬೀದಿಗಳಲ್ಲಿ ತಿರುಗುವಾಗ ಕುಷ್ಠ ರೋಗಿಗಳನ್ನ ನೋಡ್ತಾರೆ. ಅವರು 1 ದಿವಸ 2 ದಿವಸ ನೋಡ್ತಾರೆ, 3ನೇ ದಿವಸಕ್ಕೆ ಅವ್ರ ಮನಸ್ಸಿನಲ್ಲಿ ಬದಲಾವಣೆ ಮಾಡ್ತಾರೆ. ನಾನು ಹುಟ್ಟಿದ್ದೀನಿ, ಸಾವು ಖಂಡಿತ, ನಾನು ಏನೇನಾದರೂ ಕೂಡ ಬದಲಾವಣೆ. ಕುಷ್ಠ ರೋಗಿಗಳ ಸೇವೆ ಮಾಡ್ತಕ್ಕಂಥದ್ದು ಅತಿ ಕಷ್ಟ. ಅವ್ರ ಹತ್ತಿರಕ್ಕೆ ಸೇರಿಸೋದಿಲ್ಲ, ಮುಟ್ಟಿಸ್ಕೊಳ್ಳೋದಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಅವರಿಗೆ ವೈದ್ಯಕೀಯ ಆಶ್ರಯ ಕೊಟ್ಟು ಅವರೇ ಸ್ವತಃ ಗಾಯಗಳನ್ನೆಲ್ಲ ತೊಳೆದು ಔಷಧಿ ಇರ್ತಾರೆ, ಬ್ಯಾಂಡೇಜ್ ನೋಡ್ರಿ. ಅವ್ರಿಗೆ ನೋಬೆಲ್ ಪ್ರೈಸ್ ಕೂಡ ಬರುತ್ತೆ. ಅಂತಹ ತ್ಯಾಗದ ಮನೋಭಾವ ಇದ್ದರೆ ಮಾತ್ರ ಸಮಾಜ ಕಾರ್ಯದಲ್ಲಿ ನೀವು ಹೆಸರನ್ನ ಗಳಿಸೋದಿಲ್ಲ ಸಾಧ್ಯ. ನಮ್ಮ ಸ್ವಾಮಿ ವಿವೇಕಾನಂದರ ಹೆಸರು ನೀವೆಲ್ಲ ಕೇಳಿದ್ದೀರಿ. ಅವ್ರನ್ನ ಯಾರು ಕೇಳ್ತಾರೆ, ನೀವು ದೇವ್ರು ನೋಡಿದ್ದೀರಾ? ಖಂಡಿತ ನೋಡಿದ್ದೀನಿ. ಎಲ್ಲಿ ನೋಡಿದ್ರಿ? ನಮ್ಗೆ ಸಿಕ್ಕಿಲ್ಲ, ನಾವು ನೋಡಿಲ್ಲ. ನಿಮ್ಗೆ ದೇವ್ರು ಸಿಕ್ಕಿಲ್ಲ. ನಾನು ನೋಡಿದ್ದೀನಿ. ಬಡವರ, ಅನಾಥರ, ದೀನರ ಮುಖದಲ್ಲಿ ನಾನು ಆ ಭಗವಂತನನ್ನ ಕಾಣ್ತೀನಿ. ಅವರ ಸೇವೆಯ ಮಾಡುವ ಮೂಲಕ ನನ್ನ ಬದುಕನ್ನ ತೃಪ್ತಿಪಡಿಸ್ಕೊಳ್ಳಿ. ಅವ್ರನ್ನ ನೀನು ಪೂಜೆ ಮಾಡು, ಅವ್ರನ್ನ ಗೌರವಿಸು, ಅವರಿಗೆ ಸಹಾಯ ಮಾಡು, ಸಹಕಾರ ಮಾಡು. ನಿನ್ನ ಬದುಕು ಶ್ರೇಯಸ್ಸನ್ನ ಪಡಿ. ದರಿದ್ರರು ನನ್ನ ದೇವರು. ನೋಡಿ, ಸ್ವಾಮಿ ವಿವೇಕಾನಂದರ ಘೋಷವಾಕ್ಯ ಅದು. ನಿಮ್ ದೇವ್ರು ಯಾವುದು ಅಂತ ಹೇಳಿದ್ರೆ ದರಿದ್ರರು. ದರಿದ್ರರು ಅಂದ್ರೆ ಯಾರು ಗೊತ್ತಾ ನಿಮ್ಗೆ? ದರಿದ್ರರು ಅಂತ ಹೇಳಿದ್ರೆ, ಈಗ ನೀವೆಲ್ಲ ಬಂದಿದ್ದೀರಿ ಬೇರೆ ಬೇರೆ ಊರಿನ, ನಾನಿದ್ದೀನಿ, ನಿಮ್ದೆಲ್ಲ ಒಂದೊಂದು ಊರು ಒಂದೊಂದು, ಇಲ್ಲೇ ಬಿಟ್ಟು ಮೇಲೆ ಮನೆಗೆ ಅಲ್ವೇ? ಆಮೇಲೆ ನಿಮಗೆ ನಿಮ್ಮ ಕುಟುಂಬದ ಒಂದೊಂದು ಅಸ್ಮಿತೆ, ಒಂದು ಚಿಹ್ನೆ ಇದೆ, ಗೊತ್ತಿದೆ. ದರಿದ್ರರು ಅಂತ ಹೇಳ್ತಾರಲ್ಲ,